ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. आप कितना भी ऑफ सेंटर रहे, फैन रहे हमेशा सेंटर ऑफ अट्रैक्शन. क्रॉम्पटन फैंस की ब्यूटी बनाए हर सेल्फी को पिक्चर परफेक्ट. Higher, more creation, more possibilities. ಮೆಕ್ಯಾನಿಕ್ ಸಮುದಾಯಕ್ಕೆ ನಿಂದನಾತ್ಮಕ ಮಾತು. ನಟ ರಮೇಶ್ ಅರವಿಂದ್ ವಿರುದ್ಧ ಪ್ರತಿಭಟನೆ ದೂರು. ಕನ್ನಡದ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಒಂದರ ಮೆಕ್ಯಾನಿಕ್ ಸಮುದಾಯಕ್ಕೆ ನೋವಾಗುವಂತಹ ಹೇಳಿಕೆ ನೀಡಿರುವುದನ್ನು ಹಾಗೂ ಮೆಕ್ಯಾನಿಕ್ ವೃತ್ತಿಯನ್ನು ಕೀಳಾಗಿ ಕಾಣುವಂತೆ ಮಾಡಿದ ಖಾಸಗಿ ವಾಹಿನಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ಚಿಂತಾಮಣಿಯ ದ್ವಿಚಕ್ರ ವಾಹನಗಳ ಮೆಕ್ಯಾನಿಕ್ ಸಂಘದ ನೇತೃತ್ವದಲ್ಲಿ ಮೆಕ್ಯಾನಿಕ್ಗಳು ನಗರದಲ್ಲಿ ಪ್ರತಿಭಟನೆ ನಡೆಸಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ದ್ವಿಚಕ್ರ ವಾಹನ ದುರಸ್ತಿಗಾರರ ಕ್ಷೇಮಾಭಿವೃದ್ಧಿ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ರಫಿ, ಉಪಾಧ್ಯಕ್ಷರಾದ ತಬ್ರೇಜ್ ಪಾಷಾ, ಕಾರ್ಯದರ್ಶಿ ಮೊಹಮ್ಮದ್ ಗೌಸ್, ಜಂಟಿ ಕಾರ್ಯದರ್ಶಿ ರಾಜಣ್ಣ, ಖಜಾಂಚಿ ಫೈರೋಜ್ ಪಾಷಾ ಮತ್ತು ಪದಾಧಿಕಾರಿಗಳು ಹಾಗೂ ಇತರೆ ಮೆಕ್ಯಾನಿಕ್ಗಳು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ಆಗಮಿಸಿ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ನಗರ ಠಾಣೆ ಪೊಲೀಸರಿಗೆ ದೂರು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮೊಹಮ್ಮದ್ ರಫಿ ಮಾತನಾಡಿ, ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿ ಗಗನ್ ದೃಶ್ಯವೊಂದರ ನಟನೆಯಲ್ಲಿ ಮೆಕ್ಯಾನಿಕ್ನನ್ನು ಮದುವೆಯಾದರೆ ಗ್ರೀಸ್ ತಿಂದುಕೊಂಡು ಬದುಕಲಾಗದು ಎಂಬ ಮಾತುಗಳನ್ನು ಆಡುತ್ತಾಳೆ. ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ನೋವಾಗಿದೆ. ಶ್ರಮಿಕ ವರ್ಗದ ದುಡಿಮೆಯ ಬಗ್ಗೆ, ವೃತ್ತಿಯ ಬಗ್ಗೆ ಹೀಗೆ ತಿರಸ್ಕಾರದ, ಕುಹಕದ ಮತ್ತು ನಿಂದನಾತ್ಮಕ ಮಾತುಗಳನ್ನು ಆಡುವ ಮೂಲಕ ಮೆಕ್ಯಾನಿಕ್ ಸಮುದಾಯವನ್ನು ಕಡೆಗಣಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂದು ದೂರಿದರು. ಸ್ಪರ್ಧಿ ಹಾಗೂ ಆಕೆಯ ಮಾತುಗಳಿಗೆ ಉತ್ತೇಜನ ನೀಡಿದ ನಿರೂಪಕಿ, ನಿರ್ದೇಶಕರು, ನಿರ್ಮಾಪಕರು, ತೀರ್ಪುಗಾರರು ಚಪ್ಪಾಳೆ ತಟ್ಟಿ ಬೆಂಬಲಿಸಿದ್ದಾರೆ ಎಂದ ಅವರು, ಈ ಕುರಿತು ನಿರ್ಮಾಪಕ, ನಿರ್ದೇಶಕ, ಸ್ಪರ್ಧಿ ಗಗನ್, ನಿರೂಪಕಿ ಅನುಶ್ರೀ, ತೀರ್ಪುಗಾರರಾದ ನಟ ರಮೇಶ್ ಅರವಿಂದ್, ನಟಿ ಪ್ರೇಮ ಮತ್ತಿತರ ವಿರುದ್ಧ ಪ್ರಕರಣ ದಾಖಲು ಮಾಡುವಂತೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇವೆ ಎಂದರು. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ, ಸಮುದಾಯಗಳ ನಡುವೆ ದ್ವೇಷ ಭಾವನೆ ಬಿತ್ತುವ ಹಾಗೂ ಶ್ರಮಿಕರನ್ನು ಅವಮಾನಿಸಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹಾಗೂ ಪ್ರಕರಣ ದಾಖಲು ಮಾಡಲು ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ದೂರು ನೀಡಿದ್ದು, ಪ್ರಕರಣ ದಾಖಲು ಮಾಡಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆ ಸಹ ನಡೆಸುವುದಾಗಿ ಅವರು ಎಚ್ಚರಿಸಿದರು. ನಮ್ಮ ಮೆಕ್ಯಾನಿಕ್ ಬಾಂಧವರು ಅವರ ಅಹವಾಲನ್ನು ನನಗೆ ಕೊಟ್ಟಿದ್ದಾರೆ. ಅವ್ರಿಗೇನೋ ಒಂದು ತೊಂದರೆ ಆಗಿದೆ ಅಂತೇಳಿ ಇದನ್ನು ಮಾನ್ಯ ನಮ್ಮ ಹಿರಿಯ ಅಧಿಕಾರಿಗೆ ಗಮನಕ್ಕೆ ತರ್ತೀನಿ, ತಂದು ಇದಕ್ಕೆ ಸೂಕ್ತ ಪರಿಹಾರನ ಕೊಡಿಸ್ತೀನಿ. ನಮ್ಮ ಚಿಂತಾಮಣಿ KTDB ಓಕೆ ಕಡೆಯಿಂದ ನಾವು ಯೂನಿಯನ್ ಕಡೆಯಿಂದ ಬಂದಿದ್ದೀವಿ. ಎಲ್ಲ ನಮ್ಮ ಮೆಕ್ಯಾನಿಕ್ ಅಣ್ಣ ತಗೊಂಡಿರೋ ಇವತ್ತು ಏನಿದು ಕಾರ್ಯಕ್ರಮ ಅಂದರೆ, ಒಂದು ಮೆಕ್ಯಾನಿಕ್ ಅನ್ನೋ ಒಂದು ಮೆಕ್ಯಾನಿಕ್ಗೆ ಮರ್ಯಾದೆ ಇಲ್ದಂಗೆ ಆಗೋಗಿದೆ. ಯಾಕೆ ಆಗೋಗಿದೆ ಅಂದರೆ, ಈ 5 ದಿವಸ ಹಿಂದ್ಗಡೆ ಜಿ ಕನ್ನಡ ಚಾನಲಲ್ಲಿ ಒಬ್ಬರು ರಮೇಶ್ ಅಂತ ಒಬ್ಬರು ಫಿಲ್ಮ್ ಆ್ಯಕ್ಟರ್ಸು ತುಂಬ ಕೆಟ್ಟವಾಗಿ ಹೇಳಿದ್ದಾರೆ. ಆಯಿಲ್ ಕುಡಿಸ್ತಾರೆ, ಗ್ರೀಸ್ ಕೊಡಿಸ್ತಾರೆ ಅಂತ. ಈಗ ನಮ್ಮ ಮಕ್ಕಳು ಆಯಿಲ್ ಕುಡಿಸೋರು, ಗ್ರೀಸ್ ಕೊಡಿಸೋರಿದ್ದಾರೆ. ನಮ್ಮ ಮಕ್ಕಳು ಇವತ್ತು ಇಂಜಿನಿಯರ್ಸು ಒಳ್ಳೆ ಜಾಬಲ್ಲಿ ಹೇಗಿದ್ದಾರೆ, ಇವತ್ತು ಇದ್ದಾರೆ ಅಂದರೆ ನಾವು ಕಷ್ಟ ಬಿದ್ದಕ್ಕೆ ಇರೋದು. ಇವತ್ತು ನಮಗೆ ಗೌರವ ಇಲ್ದಂಗೆ ಮಾಡಿಬಿಟ್ಟವ್ರೆ. ಆ ಗೌರವ ಬರಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂತಾಯಿ ಮಕ್ಕಳಿಗೆ ಇರಬೇಕು. ನೆಕ್ಸ್ಟ್ ಟೈಮು ಹಿಂಗೆ ಆಗಬಾರ್ದು ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಾವು ಇವತ್ತು ಇಲ್ಲಿ ಟೌನ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸ್ಟೇಷನ್ ಹತ್ರ ಬಂದು ಸರ್ಕಲ್ ಸಾಹೇಬ್ ಇದ್ದರು, ಬಂದು ಇಲ್ಲಿ ಅವರ ಮೇಲೆ ಒಂದು ದೂರು ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ತಗೊಂಡವ್ರೆ. ನೋಡೋಣ ಮುಂದೆ ಏನಾಗುತ್ತೆ. Higher, more creation, more possibilities.
India cools down with Hexa Inverter Heavy Duty Air Conditioner. Higher, more creation, more possibilities.